ನಮಸ್ಕಾರ ಸ್ನೇಹಿತರೆ, ಡಿವಿಜಿ ರೈಲ್ ಫ್ಯಾನ್ ಚಾನೆಲ್ಗೆ ಮತ್ತೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಭಾಗಗಳನ್ನು ಸಂಪರ್ಕಿಸುವ ಮಹತ್ವದ ಪ್ರಸ್ತಾವಿತ ರೈಲು ಯೋಜನೆಯಾದ ಮಾಲುಗೂರು-ಮಡಕಶಿರ ಹಿರಿಯೂರು ಹೊಸ ರೈಲು ಮಾರ್ಗ ಯೋಜನೆಯ ಮೇ 2026ರ ಇತ್ತೀಚಿನ ಅಪ್ಡೇಟ್ ಬಗ್ಗೆ ನೋಡೋಣ. ಈ ರೈಲು ಮಾರ್ಗವು ಪ್ರಾದೇಶಿಕ ಸಂಪರ್ಕವನ್ನು ಉತ್ತಮಗೊಳಿಸುವುದರ ಜೊತೆಗೆ ಪ್ರಯಾಣದ ದೂರವನ್ನು ಕಡಿಮೆ ಮಾಡುವುದು, ಕೃಷಿ ಮತ್ತು ಕೈಗಾರಿಕೆಗಳಿಗೆ ಬೆಂಬಲ ನೀಡುವುದು ಹಾಗೂ ಬರಪೀಡಿತ ಮತ್ತು ಹಿಂದುಳಿದ ಪ್ರದೇಶದ ಜನರಿಗೆ ಉತ್ತಮ ಸಾರಿಗೆ ಸೌಲಭ್ಯ ಒದಗಿಸುವ ನಿರೀಕ್ಷೆಯಿದೆ. ಹಾಗಾಗಿ ಈ ಯೋಜನೆಯ ಮಾರ್ಗ ಇತ್ತೀಚಿನ ಸಮೀಕ್ಷಾ ಸ್ಥಿತಿ, ಭವಿಷ್ಯದ ಲಾಭಗಳು ಮತ್ತು ನಿರೀಕ್ಷೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಯೋಜನೆಯ ಅವಲೋಕನ. ಪ್ರಸ್ತಾವಿತ ಮಾಲುಗೂರು-ಮಡಕಶಿರ ಹಿರಿಯೂರು ರೈಲು ಮಾರ್ಗವು ಸಂಪರ್ಕಿಸಲಿರುವ ಪ್ರದೇಶಗಳು: ತುಮಕೂರು ಜಿಲ್ಲೆಯ ಮಾಲುಗೂರು, ಕರ್ನಾಟಕ ಆಂಧ್ರ ಗಡಿಯ ಸಮೀಪದ ಮಡಕಶಿರ, ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು. ಈ ಯೋಜನೆಯ ಉದ್ದೇಶ ಮಧ್ಯ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಗಡಿಯ ಭಾಗಗಳ ನಡುವೆ ನೇರ ರೈಲು ಸಂಪರ್ಕ ಕಲ್ಪಿಸುವುದಾಗಿದೆ. ಪ್ರಸ್ತುತ ಈ ಪ್ರದೇಶಗಳು ಮುಖ್ಯವಾಗಿ ರಸ್ತೆ ಸಾರಿಗೆಯ ಮೇಲೆಯೇ ಅವಲಂಬಿತವಾಗಿದ್ದು, ಅನೇಕ ಪಟ್ಟಣಗಳಿಗೆ ಸರಿಯಾದ ರೈಲು ಸಂಪರ್ಕ ಇನ್ನೂ ಲಭ್ಯವಿಲ್ಲ. ಈ ಹೊಸ ರೈಲು ಮಾರ್ಗವು ಪ್ರದೇಶದ ಅಭಿವೃದ್ಧಿಗೆ ಪ್ರಮುಖ ದಾರಿಯಾಗಬಹುದು. ಸಾಧ್ಯತೆಯ ಮಾರ್ಗ ವಿವರಗಳು. ಹಿಂದಿನ ಪ್ರಸ್ತಾವನೆಗಳು ಮತ್ತು ಚರ್ಚೆಗಳ ಪ್ರಕಾರ ರೈಲು ಮಾರ್ಗವು ಈ ಪ್ರದೇಶಗಳ ಮೂಲಕ ಸಾಗುವ ಸಾಧ್ಯತೆ ಇದೆ. ಮಾಲುಗೂರು, ಪಾವಗಡ ಪ್ರದೇಶ, ಮಡಕಶಿರ, ಸಮೀಪದ ಗ್ರಾಮೀಣ ಹಾಗೂ ಕೈಗಾರಿಕಾ ಪ್ರದೇಶಗಳು. ಹಿರಿಯೂರು ಜಂಕ್ಷನ್. ಹಿರಿಯೂರು ಈಗಾಗಲೇ ಬೆಂಗಳೂರು, ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಹುಬ್ಬಳ್ಳಿ, ಮುಂಬೈ ಪ್ರಮುಖ ರೈಲು ಮಾರ್ಗದಲ್ಲಿದೆ. ಮಾಲುಗೂರು ಬೆಂಗಳೂರು, ಧರ್ಮಾವರಂ ರೈಲು ಮಾರ್ಗಕ್ಕೆ ಸಂಪರ್ಕ ಹೊಂದಿದೆ. ಈ ಕಾರಣದಿಂದ ಹೊಸ ರೈಲು ಮಾರ್ಗವು ಹಲವು ಪ್ರಸ್ತುತ ರೈಲು ಮಾರ್ಗಗಳನ್ನು ಸಂಪರ್ಕಿಸುವ ಪ್ರಮುಖ ಕೊಂಡಿಯಾಗಬಹುದು. ಇದು ಭವಿಷ್ಯದಲ್ಲಿ ಪ್ರಯಾಣಿಕ ಮತ್ತು ಸರಕು ಸಾಗಣೆ ರೈಲುಗಳಿಗೆ ಸಹಾಯಕವಾಗಬಹುದು. ಮೇ 2026ರ ಪ್ರಸ್ತುತ ಸ್ಥಿತಿ. ಈಗ ಯೋಜನೆಯ ಇತ್ತೀಚಿನ ಮೇ 2026ರ ಸ್ಥಿತಿಯನ್ನು ನೋಡೋಣ. ಮೇ 2026ರ ವೇಳೆಗೆ ಈ ಯೋಜನೆ ಇನ್ನೂ ಪ್ರಸ್ತಾವನೆ ಮತ್ತು ಸಮೀಕ್ಷಾ ಚರ್ಚೆಗಳ ಹಂತದಲ್ಲೇ ಇದೆ. ಪೂರ್ಣ ಪ್ರಮಾಣದ ಕಾಮಗಾರಿ ಇನ್ನೂ ಪ್ರಾರಂಭವಾಗಿಲ್ಲ. ಆದರೆ ಹಿಂದುಳಿದ ಪ್ರದೇಶಗಳಿಗೆ ಈ ಯೋಜನೆ ಬಹಳ ಮುಖ್ಯವಾದುದರಿಂದ ರೈಲು ಹೋರಾಟಗಾರರು, ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ವಿವಿಧ ಸಂಘಟನೆಗಳು ನಿರಂತರವಾಗಿ ಯೋಜನೆಗಾಗಿ ಒತ್ತಾಯಿಸುತ್ತಿವೆ. ಇತ್ತೀಚಿನ ಚರ್ಚೆಗಳಲ್ಲಿ ಭವಿಷ್ಯದ ರೈಲ್ವೆ ಬಜೆಟ್ ಮತ್ತು ಮೂಲಸೌಕರ್ಯ ಯೋಜನೆಗಳಲ್ಲಿ ಈ ಯೋಜನೆಯನ್ನು ಸೇರಿಸುವಂತೆ ಬೇಡಿಕೆ ಹೆಚ್ಚಾಗಿದೆ. ಕೆಲ ಸ್ಥಳೀಯ ನಾಯಕರು ರೈಲ್ವೆ ಸಚಿವಾಲಯಕ್ಕೆ ನವೀಕೃತ ಸಾಧ್ಯತಾ ಮತ್ತು ಸಂಚಾರ ಸಮೀಕ್ಷೆ ನಡೆಸುವಂತೆ ಮನವಿ ಮಾಡಿದ್ದಾರೆ. ಪ್ರಸ್ತುತ ಅಂತಿಮ ಅನುಮೋದನೆ ಇನ್ನೂ ಬಾಕಿಯಿದೆ. ಭೂಸ್ವಾಧೀನ ಪ್ರಕ್ರಿಯೆ ಆರಂಭವಾಗಿಲ್ಲ. ನಿರ್ಮಾಣಕ್ಕಾಗಿ ಬಜೆಟ್ ಘೋಷಣೆ ಆಗಿಲ್ಲ. ವಿವರವಾದ ಯೋಜನಾ ವರದಿ ನವೀಕರಣಕ್ಕಾಗಿ ನಿರೀಕ್ಷೆ ಇದೆ. ಪ್ರಗತಿ ನಿಧಾನವಾಗಿದ್ದರೂ ಈ ಯೋಜನೆ ಇನ್ನೂ ದೀರ್ಘಕಾಲದ ಪ್ರಮುಖ ರೈಲು ಬೇಡಿಕೆಯಾಗಿ ಉಳಿದಿದೆ. ಯೋಜನೆಯ ಮಹತ್ವ. ಈ ರೈಲು ಮಾರ್ಗವು ಹಲವಾರು ಪ್ರಮುಖ ಲಾಭಗಳನ್ನು ನೀಡಬಹುದು. ಉತ್ತಮ ಪ್ರಯಾಣಿಕ ಸಂಪರ್ಕ. ಪಾವಗಡ ಮತ್ತು ಮಡಕಶಿರ ಭಾಗದ ಜನರು ಪ್ರಸ್ತುತ ಬಸ್ ಮತ್ತು ಖಾಸಗಿ ವಾಹನಗಳ ಮೇಲೆ ಹೆಚ್ಚು ಅವಲಂಬಿತರಾಗಿದ್ದಾರೆ. ರೈಲು ಸಂಪರ್ಕವು ಸುರಕ್ಷಿತ, ಕಡಿಮೆ ವೆಚ್ಚದ ಮತ್ತು ವೇಗವಾದ ಸಾರಿಗೆ ವ್ಯವಸ್ಥೆಯನ್ನು ಒದಗಿಸಬಹುದು. ರೈತರಿಗೆ ಬೆಂಬಲ. ಈ ಪ್ರದೇಶಗಳಲ್ಲಿ ಪ್ರಮುಖವಾಗಿ ಬೆಳೆಯುವ ಬೆಳೆಗಳು: ಕಡಲೆಕಾಯಿ, ಸಿರಿಧಾನ್ಯಗಳು, ಸೂರ್ಯಕಾಂತಿ, ವಿವಿಧ ಕೃಷಿ ಉತ್ಪನ್ನಗಳು. ರೈಲು ಸಂಪರ್ಕದಿಂದ ರೈತರು ತಮ್ಮ ಉತ್ಪನ್ನಗಳನ್ನು ದೊಡ್ಡ ಮಾರುಕಟ್ಟೆಗಳಿಗೆ ಸುಲಭವಾಗಿ ಸಾಗಿಸಬಹುದು. ಕೈಗಾರಿಕಾ ಅಭಿವೃದ್ಧಿ. ಈ ರೈಲು ಮಾರ್ಗವು ಭವಿಷ್ಯದ ಕೈಗಾರಿಕೆ ಮತ್ತು ಲಾಜಿಸ್ಟಿಕ್ಸ್ ಅಭಿವೃದ್ಧಿಗೂ ಸಹಕಾರಿಯಾಗಬಹುದು. ರೈಲು ಮೂಲಕ ಸರಕು ಸಾಗಣೆ ರಸ್ತೆ ಸಾರಿಗೆಗಿಂತ ಕಡಿಮೆ ವೆಚ್ಚದಾಗಿದೆ. ಇದರಿಂದ ಗೋದಾಮುಗಳು, ಕೃಷಿ ಆಧಾರಿತ ಕೈಗಾರಿಕೆಗಳು ಮತ್ತು ಸಣ್ಣ ಉತ್ಪಾದನಾ ಘಟಕಗಳು ಅಭಿವೃದ್ಧಿಯಾಗುವ ಸಾಧ್ಯತೆ ಇದೆ. ಪ್ರವಾಸೋದ್ಯಮದ ಅವಕಾಶ. ಈ ಭಾಗದಲ್ಲಿ ಹಲವಾರು ಐತಿಹಾಸಿಕ ಮತ್ತು ಧಾರ್ಮಿಕ ಸ್ಥಳಗಳಿವೆ. ಉತ್ತಮ ರೈಲು ಸಂಪರ್ಕದಿಂದ ಪ್ರವಾಸೋದ್ಯಮ ಮತ್ತು ಸ್ಥಳೀಯ ಆರ್ಥಿಕ ಚಟುವಟಿಕೆಗಳು ಹೆಚ್ಚಾಗಬಹುದು. ತಂತ್ರಾತ್ಮಕ ಸಂಪರ್ಕ. ಈ ಯೋಜನೆಯ ಪ್ರಮುಖ ಲಾಭಗಳಲ್ಲಿ ಒಂದಾಗಿದೆ ತಂತ್ರಾತ್ಮಕ ರೈಲು ಸಂಪರ್ಕ. ಈ ಮಾರ್ಗವು ಸಂಪರ್ಕಿಸಬಹುದಾದ ಪ್ರದೇಶಗಳು: ಬೆಂಗಳೂರು ಭಾಗದ ರೈಲು ಮಾರ್ಗಗಳು, ಮಧ್ಯ ಕರ್ನಾಟಕದ ಮಾರ್ಗಗಳು, ಆಂಧ್ರ ಪ್ರದೇಶ ಗಡಿಯ ಭಾಗಗಳು. ಭವಿಷ್ಯದಲ್ಲಿ ಇದು ಪರ್ಯಾಯ ರೈಲು ಮಾರ್ಗಗಳನ್ನು ನಿರ್ಮಿಸಲು ಹಾಗೂ ರೈಲು ಜಾಲದ ಸಾಮರ್ಥ್ಯ ಹೆಚ್ಚಿಸಲು ಸಹಕಾರಿಯಾಗಬಹುದು. ಇದರ ಮೂಲಕ ರಸ್ತೆ ಪ್ರಯಾಣದ ಅವಲಂಬನೆ ಕೂಡ ಕಡಿಮೆಯಾಗಬಹುದು. ಯೋಜನೆಯ ಸವಾಲುಗಳು. ಆದರೆ
ಈ ಯೋಜನೆಗೆ ಇನ್ನೂ ಕೆಲವು ಪ್ರಮುಖ ಸವಾಲುಗಳಿವೆ. ಆರ್ಥಿಕ ಅನುಮೋದನೆ. ಇದು ಸಂಪೂರ್ಣ ಹೊಸ ರೈಲು ಮಾರ್ಗ ಯೋಜನೆಯಾಗಿರುವುದರಿಂದ ಹೆಚ್ಚಿನ ಹೂಡಿಕೆ ಅಗತ್ಯವಿದೆ. ಸಂಚಾರ ಸಾಧ್ಯತಾ ಅಧ್ಯಯನ. ಯೋಜನೆಗೆ ಸಂಪೂರ್ಣ ಅನುಮೋದನೆ ನೀಡುವ ಮೊದಲು ಭಾರತೀಯ ರೈಲ್ವೆ ಪ್ರಯಾಣಿಕರ ಮತ್ತು ಸರಕು ಸಾಗಣೆಯ ಬೇಡಿಕೆಯನ್ನು ಅಧ್ಯಯನ ಮಾಡಲಿದೆ. ಭೂಸ್ವಾಧೀನ. ಗ್ರಾಮೀಣ ಪ್ರದೇಶಗಳಲ್ಲಿ ಭೂಸ್ವಾಧೀನ ಪ್ರಕ್ರಿಯೆಗೆ ಹೆಚ್ಚಿನ ಸಮಯ ಬೇಕಾಗಬಹುದು. ಆದ್ಯತಾ ಸ್ಪರ್ಧೆ. ಕರ್ನಾಟಕದ ಅನೇಕ ರೈಲು ಯೋಜನೆಗಳು ಪ್ರಸ್ತುತ ಅನುದಾನ ಮತ್ತು ಅನುಮೋದನೆಗಾಗಿ ಸ್ಪರ್ಧಿಸುತ್ತಿವೆ. ಆದ್ದರಿಂದ ಈ ಯೋಜನೆಗೆ ಕಾಮಗಾರಿ ಆರಂಭವಾಗಲು ಇನ್ನೂ ಸಮಯ ಬೇಕಾಗಬಹುದು. ಭವಿಷ್ಯದ ನಿರೀಕ್ಷೆಗಳು. ರೈಲು ಅಭಿಮಾನಿಗಳು ಮತ್ತು ಸ್ಥಳೀಯ ನಿವಾಸಿಗಳು ಈ ಯೋಜನೆಗೆ ನವೀಕೃತ ಸಮೀಕ್ಷಾ ಅನುಮೋದನೆ, ಮುಂದಿನ ರೈಲ್ವೆ ಬಜೆಟ್ನಲ್ಲಿ ಸೇರಿಕೆ, ರಾಜ್ಯ ಸರ್ಕಾರದ ಬೆಂಬಲ, ಕೇಂದ್ರ ಸರ್ಕಾರದ ಅನುಮೋದನೆ ಸಿಗಲಿ ಎಂದು ನಿರೀಕ್ಷಿಸುತ್ತಿದ್ದಾರೆ. ಭವಿಷ್ಯದಲ್ಲಿ ಯೋಜನೆ ಅನುಮೋದನೆಯಾದರೆ ಈ ಪ್ರದೇಶದ ಸಾರಿಗೆ ಮೂಲಸೌಕರ್ಯದಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ತರಬಹುದು. ಸಮಾರೋಪ. ಹಾಗಾದರೆ ಸ್ನೇಹಿತರೆ, ಇದು ಪ್ರಸ್ತಾವಿತ ಮಾಲೂರು ಮಡಕಶಿರ ಹಿರಿಯೂರು ಹೊಸ ರೈಲು ಮಾರ್ಗ ಯೋಜನೆಯ ಮೇ 2026ರ ಇತ್ತೀಚಿನ ಅಪ್ಡೇಟ್. ಯೋಜನೆ ಇನ್ನೂ ಪ್ರಮುಖ ಅನುಮೋದನೆಗಳಿಗಾಗಿ ಕಾಯುತ್ತಿದ್ದರೂ ಮಧ್ಯ ಕರ್ನಾಟಕ ಮತ್ತು ಆಂಧ್ರ ಗಡಿಯ ಭಾಗಗಳಿಗೆ ಇದು ಅತ್ಯಂತ ಮಹತ್ವದ ರೈಲು ಬೇಡಿಕೆಯಾಗಿ ಉಳಿದಿದೆ. ಈ ಯೋಜನೆ ಜಾರಿಗೆ ಬಂದರೆ ಸಂಪರ್ಕ, ಕೃಷಿ, ಕೈಗಾರಿಕೆ ಮತ್ತು ಪ್ರಾದೇಶಿಕ ಅಭಿವೃದ್ಧಿಗೆ ದೊಡ್ಡ ಮಟ್ಟದ ಸಹಕಾರ ನೀಡಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಡಿವಿಜಿ ರೈಲ್ ಫ್ಯಾನ್ಗೆ ಸಬ್ಸ್ಕ್ರೈಬ್ ಮಾಡಿ.